ಪಾಕಿಸ್ತಾನಕ್ಕೆ ಮರ್ಮಾಘಾತ ಕೊಡಬೇಕು ಅಂತ ಭಾರತ ಏನು ಪ್ಲಾನ್ ಮಾಡಿಕೊಂಡಿದೆ ಅದರ ಮುಂದುವರೆದ ಭಾಗವಾಗಿ ಭಾರತದಿಂದ ಪಾಕ್ ಭಾಗಕ್ಕೆ ಜೇಲಂ ನದಿ ನೀರು ಬಿಡುಗಡೆಯಾಗಿದೆ। ಇದರಿಂದಾಗಿ ಪಾಕಿಸ್ತಾನದ ಮುಜಾಫರಾಬಾದ್ ಭಾಗದಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ ಹಾಗೂ ಮಸೀದಿಗಳಲ್ಲಿ ತುರ್ತು ಸೈರನ್ಗಳನ್ನು ಮೊಳಗಿಸಿ ಎಚ್ಚರಿಕೆಯ ಸಂದೇಶವನ್ನ ಜನರಿಗೆ ಕೊಡುವಂತಹ ಕೆಲಸವನ್ನ ಅಲ್ಲಿನ ಮಸೀದಿಗಳು ಮಾಡಿದ್ದಾವೆ। ಹಟ್ಟಿಯನ್ವಾಲಾ, ಘರೀದುಪಟ್ಟ, ಮಜೋಯ್ ಇಲ್ಲಿ ಪ್ರವಾಹ ಭೀತಿ ಉಂಟಾಗಿರುವುದು। ಜೇಲಂ ನದಿ ನೀರಿನ ಮಟ್ಟದಲ್ಲಿ ಹಠಾತ್ ಏರಿಕೆ ಕಂಡಿದೆ ಹಾಗೂ ಇದರಿಂದಾಗಿ ಪ್ರವಾಹ ಪರಿಸ್ಥಿತಿ ಆ ಭಾಗದಲ್ಲಿ ನಿರ್ಮಾಣವಾಗಿದೆ। ಚಕೋತಿ ಗಡಿಯಿಂದ ಯಾವಾಗ ಭಾರತ ನೀರನ್ನ ರಿಲೀಸ್ ಮಾಡ್ತೋ ರಭಸವಾಗಿ ಹರಿತಾ ಇದೆ ನೀರು, ಆ ಒಂದು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ। ಯಾವುದೇ ಸೂಚನೆ ಕೊಡದೆ ಭಾರತ ಪಾಕಿಸ್ತಾನಕ್ಕೆ ನೀರು ಬಿಟ್ಟಿದೆ। ಒಂದು ರೀತಿ ಜಲಾಸ್ತ್ರ ಇದು, ಭಾರತ ಪಾಕಿಸ್ತಾನದ ಮೇಲೆ ಒಂದು ಉಪಯೋಗಿಸಿದಂಥ ಒಂದು ಜಲಾಸ್ತ್ರ ಇದು। ಹೀಗಾಗಿ ಪಾಕಿಸ್ತಾನ ಪತ್ರಗುಟ್ಟಿದೆ ಆ್ಯಂಡ್ ಆ ಒಂದು ನೀರಿನ ರಭಸವನ್ನು ಕೂಡ ನೀವು ನೋಡ್ತಾ ಇದ್ದೀರಿ। ಆ ಜಲಾಸ್ತ್ರ ಏನು ಪ್ರಯೋಗ ಆಯಿತು ಪಾಕಿಸ್ತಾನದ ಮೇಲೆ ಅದರ ಒಂದು ಎಫೆಕ್ಟ್ ಅದು। ಜಸ್ಟ್ ಇದು ಮುಂದುವರೆದ ಭಾಗ ಅಷ್ಟೇ, ಪಿಕ್ಚರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇನ್ಫ್ಯಾಕ್ಟ್ ಟ್ರೈಲರ್ ಕೂಡ ಇಲ್ಲ। ಇದು ಟ್ರೈಲರ್ಗಿಂತ ಮುಂಚೆ ಇದು ಟೈಟಲ್ ರಿಲೀಸ್ ಅಷ್ಟೇ ಇದು। ಸೊ ಆ ನೀರಿನ ಮಟ್ಟ ಯಾವಾಗ ಏರಿಕೆ ಆಯಿತೋ ಮಸೀದಿಗಳಲ್ಲಿ ಎಮರ್ಜೆನ್ಸಿ ಸೈರನನ್ನು ಮೊಳಗಿಸಿ ಜನರಿಗೆ ಎಚ್ಚರಿಕೆಯ ಕೊಡುವಂಥ ಸಂದೇಶವನ್ನು ಅಥವಾ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ। ಆ್ಯಂಡ್ ನದಿ ನೀರು ಯಾವ ರೀತಿ ರಭಸವಾಗಿ ಹರಿತಾ ಇದೆ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ। ಯಾವುದೇ ಸೂಚನೆ ಇಲ್ಲದೆ, ಅಂದರೆ ಇಷ್ಟು ದಿನ ಇಂಡಸ್ ವಾಟರ್ ಟ್ರೀಟಿ ಇದ್ದಿದ್ದರಿಂದ, ಆ ಜಲ ಒಪ್ಪಂದ ಇದ್ದಿದ್ದರಿಂದ ಯಾವುದೇ ಒಂದು ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಬೇಕಿದ್ರೂ ಕೂಡ ಪಾಕಿಸ್ತಾನದ ಅಥಾರಿಟಿಗಳಿಗೆ, ಅಲ್ಲಿನ ಅಧಿಕಾರಿಗಳಿಗೆ ಇದರ ಬಗ್ಗೆ ಒಂದು ಸೂಚನೆಯನ್ನು ಕೊಟ್ಟು ನಂತರ ಜನರಿಗೂ ಕೂಡ ಒಂದು ರೀತಿ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ಅದಾದ ನಂತರ ರಿಲೀಸ್ ಮಾಡ್ತಾ ಇದ್ರು ನೀರನ್ನ। ಆದರೆ ಈಗ ಇಂಡಸ್ ವಾಟರ್ ಟ್ರೀಟಿಯನ್ನೇ ಭಾರತ ಬಹಿಷ್ಕಾರ ಮಾಡಿರೋದ್ರಿಂದ, ಸಸ್ಪೆಂಡ್ ಮಾಡಿರೋದ್ರಿಂದ ಯಾವುದೇ ನಿಯಮಗಳು ಇಲ್ಲಿರೋದಿಲ್ಲ। ಹಾಗಾಗಿ ಭಾರತದ ಒಂದು ಜೇಲಂ ನದಿ ಏನು ಬರುತ್ತೆ ನಮ್ಮ ಭಾರತದ ಭಾಗಕ್ಕೆ, ಅಲ್ಲಿನ ಡ್ಯಾಮ್ಗಳಿಂದ ಏಕಾಏಕಿ ಪಾಕಿಸ್ತಾನದ ಭಾಗಕ್ಕೆ ದೊಡ್ಡ ಪ್ರಮಾಣದ ನೀರು ಬಿಡುಗಡೆ ಆಗಿರೋದು। 1992ರಲ್ಲಿ ಇದೇ ಥರ ಒಂದು ರಿಲೀಸ್ ಮಾಡಲಾಗಿತ್ತು। ಅದಾದ ನಂತರ ಈಗ ಅಂದರೆ ಬರೋಬ್ಬರಿ 33 ವರ್ಷಗಳ ನಂತರ ಮತ್ತೊಮ್ಮೆ ಭಾರತ ಪಾಕಿಸ್ತಾನದ ಮೇಲೆ ಜಲಾಸ್ತ್ರ ಪ್ರಯೋಗ ಮಾಡಿದೆ। ಎಲ್ಲಿವರೆಗೂ ಉಗ್ರರನ್ನು ತನ್ನ ಮಡಿಲಲ್ಲಿಟ್ಕೊಂಡು ಪಾಕಿಸ್ತಾನ ಇದೇ ಥರ ಪೋಷಣೆ ಮಾಡ್ತಾ ಬರುತ್ತೋ ಅಲ್ಲಿವರೆಗೂ ಇಂಥ ಕಂಟಕಗಳು, ಇಂಥ ಕಷ್ಟಗಳು ಪಾಕಿಸ್ತಾನಕ್ಕೆ ತಪ್ಪಿದ್ದಲ್ಲ। ಹಾಗೂ ಪ್ರತೀಕಾರವಾಗಿ ಭಾರತ ಜಲಾಸ್ತ್ರವನ್ನು ಪ್ರಯೋಗ ಮಾಡಿದೆ। ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮುಜಾಫರಾಬಾದ್ ಈ ಭಾಗದಲ್ಲಿ ಒಂದು ಪ್ರವಾಹ ಭೀತಿ ಎದುರಾಗಿರೋದು। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।